ನಮಸ್ಕಾರ ಕರ್ನಾಟಕ. ನಮ್ಮ ಶಿವಮೊಗ್ಗ ಟ್ರೇಡಿಂಗ್ ಅಕಾಡೆಮಿಗೆ ಸ್ವಾಗತ. ನಾವಿವತ್ತು ನಮ್ಮ ಶಿವಮೊಗ್ಗ ಟ್ರೇಡಿಂಗ್ ಅಕಾಡೆಮಿಯಿಂದ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇರತಕ್ಕಂಥದ್ದು ಇನ್ಫ್ಲೇಷನ್. ನಮ್ಮ ಇಂಡಿಯನ್ ಇನ್ಫ್ಲೇಷನ್ ಎಷ್ಟಿದೆಯಪ್ಪ ಅಂದ್ರೆ 7 to 8% ಇದೆ. ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಅಂತ ಅಂದ್ಬಿಟ್ಟು ಕರಿತೀವಿ ನಾವು. ಅಂದ್ರೆ ನಮ್ಮ ವರ್ಷದಿಂದ ವರ್ಷಕ್ಕೆ ನಾವು ಇಟ್ಟಿರ್ತಕ್ಕಂಥ ಅಮೌಂಟ್ ತನ್ನ ಮೌಲ್ಯವನ್ನ ಕಳ್ಕೊಳ್ತಾ ಹೋಗ್ತಾ ಇರುತ್ತೆ. ಆದ್ರೆ ವಸ್ತುಗಳ ಬೆಲೆ ಏನಾಗ್ತಾ ಇರುತ್ತೆ, ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇರುತ್ತೆ. ಉದಾಹರಣೆ ಏನಪ್ಪಾ ಅಂದ್ರೆ, ನಾವು ಇವತ್ತು ಒಂದು ಪೆನ್ ಅನ್ನ ತಗೊಬೇಕು ಅಂದ್ರೆ ಆ ಪೆನ್ನಿನ ವ್ಯಾಲ್ಯೂ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಬಟ್ ಅದೇ ನಾವು ಮುಂದಿನ ವರ್ಷ ತಗೊಂತೀವಿ ಆ ಪೆನ್ನ ಅಂದ್ರೆ ಒಂದು 107 ರೂಪಾಯಿ ಆಗಿರುತ್ತೆ. ಆದ್ರೆ ನಾವು ಇಟ್ಟಿರ್ತಕ್ಕಂಥ ಮನೇಲಿ ನಾವು ಇಟ್ಟಿರ್ತೀವಲ್ಲ 100 ರೂಪಾಯಿ, ಅದೇನಾಗಿರುತ್ತೆ, ಅದು 100 ರೂಪಾಯಿ ಹಾಗೆ ಇರುತ್ತೆ. ಬಟ್ ಅದಕ್ಕೆ ಮತ್ತೆ ನಾವು 7 ರೂಪಾಯಿನ ಸೇರಿಸ್ಬಿಟ್ಟು ಆ ಪೆನ್ ಅನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಅದನ್ನೇ ನಾವು ಹಣದುಬ್ಬರ, ಇನ್ಫ್ಲೇಷನ್ ಅಂತ ಅಂದ್ಬಿಟ್ಟು ಕರಿತೀವಿ. ನೀವು ಎಲ್ಲೂ ನಿಮ್ಮ ಹಣವನ್ನ ಹೂಡಿಕೆ ಮಾಡಿಲ್ಲ, ನೀವು ಎಲ್ಲೂ ಒಂದು ಅಸೆಟ್ಸ್ ಅನ್ನ ನೀವು ಖರೀದಿ ಮಾಡಿಲ್ಲ, ಎಲ್ಲೂ ಒಂದು ಶೇರ್ಸ್ ಅನ್ನ ನೀವು ಪರ್ಚೇಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನೀವು ಅಮೌಂಟ್ ಅನ್ನ ಹಾಗೆ ಇಟ್ರೆ ನಿಮ್ಮ ಅಮೌಂಟ್ ಏನಾಗ್ತಾ ಇರುತ್ತೆ, ವರ್ಷದಿಂದ ವರ್ಷಕ್ಕೆ ನೀರು ಹೋದ ಹಾಗೆ ಹೋಗ್ತಾ ಇರತ್ತೆ ಅಲ್ವಾ. ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು, ನೀವು ಇನ್ಫ್ಲೇಷನ್ ಬಗ್ಗೆ ತಿಳ್ಕೊಬೇಕು, ಇಲ್ಲ ನಮ್ಮ ಹಣವನ್ನ ನಾವು ಎಲ್ಲಿ ಹೂಡಿಕೆ ಮಾಡಬೇಕು, ನಾವು ಹಣವನ್ನ ಎಲ್ಲಿ ಹೂಡಿಕೆ ಮಾಡಿದ್ರೆ ಅದು ನಮಗೆ ಹೆಚ್ಚು ರಿಟರ್ನ್ಸ್ ಅನ್ನ ಕೊಡುತ್ತೆ, ನಮ್ಮ ಇಂಡಿಯನ್ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಿ ನಮಗೆ ರಿಟರ್ನ್ಸ್ ಅನ್ನ ಎಷ್ಟು ಜಾಸ್ತಿ ಕೊಡುತ್ತೆ ಅಂತ ನಿಮ್ಗೆ ಏನಾದ್ರೂ ತಿಳ್ಕೊಬೇಕು ಅನ್ನೋ ಆಸೆ ಇದ್ರೆ ಬನ್ನಿ, ನಮ್ಮ ಶಿವಮೊಗ್ಗ ಟ್ರೇಡಿಂಗ್ ಅಕಾಡೆಮಿ ನಿಮಗೆ ಇದನ್ನೆಲ್ಲ ಕಲಿಸ್ಲಿಕ್ಕೆ ಸಿದ್ಧವಾಗಿದೆ. ಭೇಟಿ ಮಾಡಿ ನಮ್ಮ ಶಿವಮೊಗ್ಗ ಟ್ರೇಡಿಂಗ್ ಅಕಾಡೆಮಿ, ವಿನೋಬ ನಗರ ಪೊಲೀಸ್ ಚೌಕಿ, ಅಮರ್ ಗ್ರಾನೈಟ್ ಹತ್ತಿರ, ಶಿವಮೊಗ್ಗ.